ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನನ್ನ ವಿಡಿಯೋನು ಪೂರ್ತಿಯಾಗಿ ನೋಡಿ. ನಾನು ನೋಡಿ ಸೇವಂತಿಗೆ ಗಿಡ ತೋರಿಸ್ತಾ ಇದ್ದೀನಿ. ಸೇವಂತಿಗೆ ಗಿಡ ಹೇಗೆ ಬೆಳೆಸ್ಬೋದು ಅನ್ನೋದ್ರ ಬಗ್ಗೆ. ಸೇವಂತಿಗೆ ಗಿಡ ಹೂ ಮುಗ್ದಿದೆ. ಇದು ಮುಗ್ದಾದ್ರ ಮೇಲೂ ಕೂಡ ಹೂ ಬರ್ತಿದೆ ನೋಡಿ. ಮೊಗ್ಗಾಗಿದೆ, ತುಂಬಾ ಹೂ ಬಿಟ್ಟಿದೆ, ಇನ್ನೂ ಮೊಗ್ಗಿದೆ. ಇದನ್ನು ನಾವು ಹೂವು ಮುಗಿದ್ರ ಮೇಲೆ ಕಟ್ ಮಾಡಬೇಕು. ಪಿಂಚಿಂಗ್ ಮಾಡ್ದಂಗೂ ಇದು ಮತ್ತು ಬುಷ್ ಆಗಿ ಮತ್ತೆ ಬರುತ್ತೆ ಹೂವು. ಇದಕ್ಕೆ ನಾವು ಫರ್ಟಿಲೈಸರ್ ಎಲ್ಲ ಕೊಡ್ತಾ ಇದ್ದಂಗೆ, ಗೊಬ್ಬರಗಳನ್ನೆಲ್ಲ ಹಾಕ್ತಾ ಇದ್ದಂಗೆ ಕೂಡ ಇದು ಸೇವಂತಿಗೆ ಗಿಡದಲ್ಲಿ ಮತ್ತೆ ಮತ್ತೆ ಹೂಗಳು ಬರ್ತಾನೆ ಇರ್ತದೆ. ನಾವು ಇದನ್ನು ನೆಟ್ಕೊಳೋದು ಯಾವಾಗಂದರೆ ಮೇ ಏಪ್ರಿಲ್ ತಿಂಗಳಿಗೆಲ್ಲ ಈ ಪಿಳುಕನ್ನೆಲ್ಲ ಕಿತ್ತು ರೀಫಾಟ್ ಮಾಡಿದಾಗ ಮತ್ತೆ ಹೂ ಬರುತ್ತೆ. ಈ ಪಿಳುಕಲ್ಲಿ ಕಿತ್ಕೊಂಡು ನೆಡ್ಬೋದು, ಇಲ್ಲಾಂದರೆ ಎರೆಗಳು ಕೂಡ ಸೇವಂತಿಗೆ ಗಿಡ ಬೆಳೆಸ್ಬೋದು. ತುಂಬಾ ಹೂ ಬರುತ್ತೆ. ನಾವು ಇದನ್ನು ಪಿಂಚಿಂಗ್ ಮಾಡಿದಾಗ ಸೇವಂತಿಗೆ ಗಿಡದಲ್ಲಿ ಯಾವಾಗಲೂ ಹೂ ತುಂಬಿಕೊಂಡೇ ಇರುತ್ತೆ, ಖುಷಿಯಾಗಿ ಬರುತ್ತೆ ನೋಡಿ. ಹೇಗೆ ಬುಷ್ ನಾನು ಇದು ಕಟ್ ಮಾಡಿದ್ದೀನಿ ಇಲ್ಲಿಗೆ, ಹೂ ಮುಗಿದ್ರ ಮೇಲೆ ಹೇಗೆ ಬುಷ್ ಇಲ್ಲಿ ಮಗ್ಗೆಲ್ಲ ನೋಡಿ ಬಡ್ ತುಂಬ ಕಾಣಿಸ್ತಿದ್ದಾವೆ ನೋಡಿ. ಈ ಪಾಟಲ್ಲೂ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಗಿಡದಲ್ಲಿ ಇನ್ನೂ ಮೊಗ್ಗೆಲ್ಲ ಬಿಟ್ಕೊಂಡಿದ್ದಾವೆ. ಇದಕ್ಕಿಂತ ನಾವು ಏನಾದ್ರು ಗೊಬ್ಬರ ಎಲ್ಲ ಕೊಡ್ತಾ ಇದ್ದಂಗೂ ತುಂಬಾ ಹೂವು ಅರಳ್ಕೊಂಡು ಬಿಡುತ್ತೆ ನೋಡಿ. ನಾವು ಸೇವಂತಿಗೆ ಗಿಡ ಯಾವಾಗ ನೆಟ್ಕೋಬೋದು ಅಂದರೆ ಏಪ್ರಿಲಿಗೆಲ್ಲ ನೆಟ್ಕೊಬೋದು. ಏಪ್ರಿಲ್ ಮೇಗೆಲ್ಲ ನೆಟ್ಕೊಂಡಾಗ ನಮಗೆ ದೀಪಾವಳಿ ಎಲ್ಲ ಹಬ್ಬ ನವಂಬರಿಗೆಲ್ಲ ತುಂಬಾ ಸೇವಂತಿಗೆ ಹೂ ಸಿಗುತ್ತೆ. ಈಗೆಲ್ಲ ಮುಗ್ದು ಹೋಗಿದೆ ಹೂವು. ಇದನ್ನೆಲ್ಲ ಕಟ್ ಮಾಡಿ ಪಿಂಚಿಂಗ್ ಮಾಡಿದ್ರ ಮೇಲೆ ಹೂ ಬಂದಿರುವಂಥ ಸೇವಂತಿಗೆ ನೋಡಿ. ಇಲ್ಲೂ ಹಾಕ್ಕೊಂಡಿದ್ದೀನಿ ಸೇವಂತಿಗೆ. ಸ್ವಲ್ಪ ನೆಲದಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಇದು ಪಿಳ್ಕೆಲ್ಲ ಹಾಳಾಗೋಗ್ಬಾರ್ದಲ್ವ, ಮತ್ತು ನಾವು ರಿಫರ್ಟ್ ಮಾಡ್ಕೊಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಈ ಕಡೆಗೆಲ್ಲ ಹಾಕ್ಕೊಂಡಿದ್ದೀನಿ. ಇದಿನ್ನೂ ಹೂ ಬಿಟ್ಟಿಲ್ಲ. ಈಗ ಇತ್ತಿತ್ಲಾಗಿ ಹಾಕ್ಕೊಂಡಿರುವಂಥ ಗಿಡ ಒಂದು 15 ದಿವಸ ಆಗಿತ್ತು ಅಷ್ಟೇ ನೋಡಿ. ಇನ್ನೂ ಕೂಡ ಹೂ ಮಗ್ಗಾಗಿದೆ ನೋಡಿ. ಇಲ್ಲಿ ಮೊಗ್ಗಾಗ್ತಾ ಇದ್ದಾವೆ, ತುಂಬಾ ಬಿಟ್ಕೊಳುತ್ತೆ. ಇದಕ್ಕೆ ನಾವು ಏನೇನು ಗೊಬ್ಬರ ಕೊಟ್ಟರೆ, ಇದಕ್ಕೆ ಇನ್ನು ಏನೇನು ಗೊಬ್ಬರ ಕೊಡ್ತೀನಿ ಅಂತ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಸೇವಂತಿಗೆ ಗಿಡ ನಾವು ಮಳೆಗಾಲದಲ್ಲಾದರೆ ನೀರು ಬೀಳ್ದಿದ್ದ ಜಾಗದಲ್ಲೇ ಹಾಕ್ಕೊಬೇಕು. ಸೇವಂತಿಗೆ ನೀರು ಬೀಳೋ ಜಾಗದಲ್ಲಿ ಹಾಕ್ಕೊಂಡ್ರೆ ಕೊಳ್ತೋಗುತ್ತೆ. ಹಾಗಾಗಿ ನಾವು ಮಾಡ್ಸಂದಿ ಹೀಗೆ ಎಲ್ಲ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸೇವಂತಿಗೆ ನೋಡಿ ಹೀಗೆ ಬಂದಿದೆ ಅಂತ. ಇದು ಸ್ವಲ್ಪ ಇಷ್ಟು ಎತ್ತರ ಆದ ತಕ್ಷಣ, ಒಂದು ಸ್ವಲ್ಪ ಎತ್ತರ ಆದ ತಕ್ಷಣ ಪಿಂಚಿಂಗ್ ಮಾಡಿದ ತಕ್ಷಣ ಬುಷಿಯಾಗಿ ಬೆಳ್ಕೊಳುತ್ತೆ ಸೇವಂತಿಗೆ. ತುಂಬಾ ಹೂ ಸಿಕ್ಕುತ್ತೆ ನೋಡಿ. ಎಷ್ಟೊಂದು ಪಿಳ್ಕಾಗಿದೆ ಅಂತ. ನಾವು ಪಿಳ್ಕಲ್ಲಿ ನೆಡೋಕ್ಕಿಂತಲೂ ಎರೆ ಇರುತ್ತಲ್ಲ, ಇಲ್ಲಿ ಕಟ್ ಮಾಡಿ ಅದನ್ನು ನೆಟ್ರೂ ಕೂಡ ಚೆನ್ನಾಗಿ ಬರುತ್ತೆ ಹೂಗಳು. ಇಲ್ಲ ಪಿಳ್ಕನ್ನು ಕೂಡ ನೆಡ್ಬೋದು. ನನ್ನ ಹತ್ರ ತುಂಬ ವೆರೈಟಿಗಳಿದ್ದಾವೆ. ಅದನ್ನೆಲ್ಲ ಬೇರೆ ಕಡೆ ಹಾಕಿಟ್ಕೊಂಡಿದ್ದು ಮಾಡ್ಸಂದು ಅದೆಲ್ಲ ಹೂವೆಲ್ಲ ಮುಗ್ದೋಗಿದ್ದಾವೆ. ಇನ್ನು ರೀಫಟ್ ಮಾಡುವಾಗ ಪಿಳ್ಕನ್ನೆಲ್ಲ ಕಿತ್ತು ನೆಡಬೇಕು. ಇದನ್ನು ಕಟ್ ಮಾಡಿದ್ನಲ್ಲ, ಬುಷಿಯಾಗಿ ಬಂದಿದೆಯಲ್ಲ, ಅದನ್ನು ತೋರಿಸ್ತಿದ್ದೀನಿ ನೋಡಿ. ನಾವು ಹೂ ಮುಗಿದ್ರೂ ಕೂಡ ಅದನ್ನು ಪಿಂಚಿಂಗ್ ಮಾಡಿ ಹೂವನ್ನು ಮಾಡ್ಕೊಬೋದು. ಯಾವುದಂದರೆ ಫರ್ಟಿಲೈಸರು ಗೊಬ್ಬರನೆಲ್ಲ ಕೊಟ್ಟರೆ ಚೆನ್ನಾಗಿ ಬೆಳ್ಕೊಳುತ್ತೆ ಸೇವಂತಿಗೆ ಗಿಡ. ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.